ಸರ್ ನನ್ನ ಹೆಸರು ಭರತ್ ಗೌಡ ಅಂದ್ಬಿಟ್ಟು ನಾನು ಅಡ್ವೊಕೇಟ್ ಫೀಲ್ಡಲ್ಲಿ 1 ಇಯರಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನೊಬ್ಬ ರೈತನ ಮಗ. ಆ್ಯಕ್ಚುಲಿ 2026 ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಮಳೆ ಬೆಳೆ ಚೆನ್ನಾಗಾಗಬೇಕು. ಮಳೆ ಬೆಳೆ ಚೆನ್ನಾಗಾದ್ರೇ ದೇಶ ಚೆನ್ನಾಗಿರೋದು. ದೇಶ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಆ್ಯಕ್ಚುಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ 2026ಗೆ ಯೂತ್ಸ್ಗೆ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ. 2024-25 ಏನು ನಡೀತು ಪ್ರೆಸೆಂಟಾಗಿ ಅದನ್ನು ಒಂದು ಕವನ ಮುಖಾಂತರ ನಾನು ಒಂದು ಪ್ರೆಸೆಂಟ್ ಮಾಡ್ತೀನಿ ನಿಮ್ಮ ಮುಂದೆ. ಸೊ ಕೇಳಿ ಸರ್. ಒಂದು ಕತೆ ಹೇಳುತ್ತೇನೆ ಕೇಳೋ ತಿಮ್ಮಪ್ಪ. ಭಾರತವೆಂಬ ದೇಶ ಇತ್ತು ಭೂಮಿ ಒಳಗಪ್ಪ. ದೇಶದಲ್ಲಿ ಇತ್ತು ಕರ್ನಾಟಕವೆಂಬ ರಾಜ್ಯ ಕಣಪ್ಪ. ರಾಜ್ಯದಲ್ಲಿ ಆಳುತ್ತಿದ್ದೆವು 3 ಪಕ್ಷ ಕಣಪ್ಪ. ಹೆಸರು ಹೇಳುತ್ತೇನೆ ಕೇಳೋ ನಮ್ಮ ತಿಮ್ಮಪ್ಪ. ಕಮಲವನ್ನು ತೊಟ್ಟು ನಿಂತ BJP ಕಣಪ್ಪ. ಹಸ್ತವನ್ನು ತೋರಿಸಿ ನಿಂತ ಕಾಂಗ್ರೆಸ್ ಕಣಪ್ಪ. ತೆನೆ ಹೊತ್ತು ನಿಂತುಕೊಂಡ ಮಹಿಳೆ ಕಣಪ್ಪ. ಅದಕ್ಕೆ JDS ಎಂಬ ಹೆಸರು ಅಂತ ಇಟ್ಟೋರು ಕಣಪ್ಪ. ಈ 3 ಪಕ್ಷದಿಂದ ಜನರ ನೀನೇ ಕಾಪಾಡಬೇಕಪ್ಪ. 2023ರಲ್ಲಿ ಎಲೆಕ್ಷನ್ ಬಂತಪ್ಪ. ಎಲೆಕ್ಷನ್ನಲ್ಲಿ ಮೆಜಾರಿಟಿನ ಕಾಂಗ್ರೆಸ್ ತಗೊಂಡ್ಬಿಡ್ತಪ್ಪ. ವಿರೋಧ ಪಕ್ಷದಲ್ಲಿ BJP ಬಂದು ಕುಂತೈತ್ ಕಣಪ್ಪ. JDSಗೆ ಟೇನು ಇಲ್ದಂಗೆ ಆಗೋಯ್ತು ಕಣಪ್ಪ. ಸಿದ್ದರಾಮಣ್ಣಂಗೂ DKಶಿಗೂ CM ಕುರ್ಚಿ ಬೇಕಪ್ಪ. ಇವರಿಬ್ಬರಲ್ಲೂ CM ವಾರು ನಡೀತು ಕಣಪ್ಪ. ಸಿದ್ದರಾಮಣ್ಣನ ಹೈಕಮಾಂಡು CM ಮಾಡೇ ಬಿಡ್ತಪ್ಪ. DCM ಅಂತ DKಶಿಗೆ ಹುದ್ದೆ ಕೊಟ್ರಪ್ಪ. BJPನೂ JDS ಮುಂಚೆ ಶತವೈರಿಗಳಪ್ಪ. ಆದರೆ ವಿಧಿ ಇಲ್ದಲೇ ಆಗೋರೆ ಮೈತ್ರಿ ನೋಡೋ ತಿಮ್ಮಪ್ಪ. ದೇವೇಗೌಡರ ಪ್ಲ್ಯಾನು ಅಂದರೆ ಸುಮ್ಮನೆನೇನಪ್ಪ. ಇವ್ರು ಗೆಲ್ಲೋದಿವರ ಆಸ್ತಿ ಪಾಸ್ತಿಗೆ ಸುರಕ್ಷತೆಗಪ್ಪ. ಇದನ್ನು ತಿಳ್ಕೊಂಡ್ರು ನಮ್ಮ ಜನರು ಅವ್ರ ಹಿಂದೆ ಹೋಗ್ತಾರೆ ಕಣಪ್ಪ. ಗೆದ್ದ ನಾಯಕ ಹೆಂಡತಿ ಮಕ್ಕಳು ಬಿಟ್ಟಿಯಾಗಿ ದಸರಾ ಆನೆ ಅಂಬಾರಿನ ನೋಡ್ತಾ ನಿಂತ್ರಪ್ಪ. ಓಟು ಹಾಕಿ ಗೆಲ್ಸಿದ ಜನ ಟಿಕೆಟ್ ತೊಗೊಂಡು ಇವ್ರ ಹಿಂದೆ ನಿಂತರು ಕಾಣಪ್ಪ. ಇದನ್ನು ಅರ್ಥ ಮಾಡಿಕೊಂಡ್ರು ಜನರಿಗೆ ಬುದ್ಧಿ ಇಲ್ಲಪ್ಪ. ಹೆಂಗಸ್ರಿಗೆ ಮಾತ್ರ ಫ್ರೀ ಬಸ್ಸು ಮಾಡೇ ಬಿಟ್ರಪ್ಪ. ಗಂಡಸರು ಏನೋ ತಪ್ಪು ಮಾಡಿದ್ರು ನೀನೇ ಹೇಳೋ ತಿಮ್ಮಪ್ಪ. ರೈತರು ಸಾಲ ಮಾಡ್ತೀನಂತ ಹೇಳ್ತಾರೆ ಕಣಪ್ಪ. ಗೆದ್ದ ಮೇಲೆ ರೈತರ ಕಡೆ ನೋಡೋದಿಲ್ಲಪ್ಪ. ರೇಪು ಮಾಡ್ರು ಜಾಸ್ತಿ ಆದರೂ ಸುಮ್ಮನೆ ಅವರಪ್ಪ. ಟಗರು ಅಂತ ಬಿರುದು ತಗೊಂಡು ಸುಮ್ಮನೆ ಆದ್ರಪ್ಪ. ಬಂಡೆ ಅಂತ DKಶಿನೂ ಸುಮ್ಮನೆ ಆದ್ರಪ್ಪ. ಇವತ್ತು ನ್ಯಾಯ ಅಂತ ಇದ್ರೆ ಅದು ಸೋಷಿಯಲ್ ಮೀಡಿಯಾದಲ್ಲಪ್ಪ. ಇದು ಇಲ್ಲದಿದ್ರೆ ಜನರ ಕತೆ ಗೋವಿಂದನಪ್ಪ. ಇದು ಇದ್ರೂ ಕೂಡ ಇಷ್ಟು ಅನ್ಯಾಯ ನಡೀತೈತೆ ಕಣಪ್ಪ. ಇದನ್ನು ತಡೆಯೋಕ್ಕಾಗೋದು ಪೊಲೀಸಿಂದ ಮಾತ್ರ ಕಣಪ್ಪ. ದೊಡ್ಡೋರಂತ ಸುಮ್ಮನಾಗ್ತಾರೆ ಪೊಲೀಸ್ ಕಣಪ್ಪ. ಹಿಡಿಯೋಕೆ ಹೋದ್ರೆ ಟ್ರಾನ್ಸ್ಫರ್ ಅಂತ ಮಾಡ್ತಾರಂತಪ್ಪ. ಇದಕ್ಕೆ ಸುಮ್ಮನೆ ಆಗೋರಂತ ಇವರು ಕಣಪ್ಪ. 2019ರಲ್ಲಿ ಕೊರೋನಾ ಅಂತ ಕಾಯಿಲೆ ಬಂತಪ್ಪ. ಕಾಯಿಲೆಯಲ್ಲಿ ರಾಜಕಾರಣಿಗಳು ಯಾರು ಸಾಯಲೇ ಇಲ್ಲಪ್ಪ. ಸತ್ತೋರು ಮಾತ್ರ ಓಟು ಹಾಕಿ ಜನರೇ ಕಣಪ್ಪ. ಇದು ಗೊತ್ತಿದ್ರೂ ಜನರಿಗೆ ಮಾತ್ರ ಬುದ್ಧಿ ಇಲ್ಲಪ್ಪ. ಇದನ್ನು ಅರ್ಥ ಮಾಡಿಕೊಂಡು ಯೂಸ್ಗೊಂದು ಮೆಸೇಜ್ ಇದೆ ಇದರಲ್ಲಿ. ಸೊ 2026ಗೆ ಇದರಲ್ಲಿ ಏನಿದೆ ಅರ್ಥ ಮಾಡಿಕೊಂಡು ನಾವು 2026ಗೆ ಹೋಗೋಣ ಅಂತ ಒಂದು ಮೆಸೇಜ್ನ ಹೇಳ್ತಾ ಇದ್ದೀನಿ ಮುಂದೆ. ಓಕೆ. ಇಲ್ಲ ಸರ್, ಯಾಕೆಂದರೆ ನಾನು ಒಬ್ಬ ಅಡ್ವೊಕೇಟು. ನಾನು ಬೆಳಗ್ಗೆ ಇದ್ದರೆ ಬರೀ ಕೋರ್ಟಲ್ಲಿ ಇರ್ತೀನಿ. ಪ್ರೆಸೆಂಟ್ ಸೊಸೈಟಿಲಿ ಏನಾಗ್ತಾಯಿದೆ ಅಂತ ಇರ್ತೀನಿ. ಫ್ರೀ ಟೈಮಲ್ಲಿ ಕೂತ್ಕೊಂಡಾಗ ನಾನು ಖಂಡಿತ ಇದೇ ಥರ ನಾನು ರೈತರ ಬಗ್ಗೆ ಬರೆದಿದ್ದೀನಿ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಗ್ಗೆ ಬರೆದಿದ್ದೀನಿ, RCB ಕಪ್ ಬಗ್ಗೆ ಬರೆದಿದ್ದೀನಿ. ಸೊ ಮದುವೆ ಇವತ್ತು ಪ್ರೆಸೆಂಟ್ ಸೊಸೈಟಿಲಿ ಮದುವೆ ಹೇಗಾಗ್ತಾ ಇದ್ದಾರೆ, ಹುಡುಗರಿಗೆ ಹೆಣ್ಣು ಸಿಗ್ತಾ ಇಲ್ಲ. ಸೊ ಅದಕ್ಕೆ ಏನೇನು ಬೇಕು, ಸೈಟ್ ಇದ್ದರೆ ಮಾತ್ರ ಹುಡುಗರಿಗೆ ಹೆಣ್ಣು ಸಿಗ್ತಾ ಇರೋದು, ಇಲ್ಲಾಂದರೆ ಎಣ್ಣೆ ಕೊಡ್ತಾ ಇಲ್ಲ. ಸೊ ಅದ್ರ ಬಗ್ಗೆನೂ ಕವನ ಬರ್ದಿದ್ದೀನಿ. ಮಿನಿಮಮ್ 15ರಿಂದ 20 ಕವನ ಬರ್ದಿದ್ದೀನಿ. ಅದು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿದೆ. ಸೊ ಎಲ್ಲದ್ರ ಬಗ್ಗೆ ಪ್ರೆಸೆಂಟ್ ಸೊಸೈಟಿ ಬಗ್ಗೆ ಕುತ್ಕೊಂಡು ನಾನು ನೋಡ್ತೀನಲ್ಲ, ಅದನ್ನ ಅನಿಸಿಕೆ ಏನು ಅನಿಸುತ್ತೆ ನನಗೆ ಅದನ್ನು ಒಂದು ಬರೀತಾ ಇದ್ದೀನಿ ಅಷ್ಟೇ ಸರ್. MG ರೋಡ್ ಸೆಲೆಬ್ರೇಷನ್ ಅಂದರೆ ನಾನು ಮಾರ್ನಿಂಗ್ ಇದ್ದರೆ ನಾನು ಕೋರ್ಟಲ್ಲಿ ಇರ್ತೀನಿ, ಇಲ್ಲ ಹೈಕೋರ್ಟಲ್ಲಿ ಇರ್ತೀನಿ, ಸಿಟಿ ಸಿವಿಲಲ್ಲಿ ಇರ್ತೀನಿ, ಇಲ್ಲ ಮೇಯೋಲ್ ಕೋರ್ಟಲ್ಲಿ ಇರ್ತೀನಿ. ನಮಗೆ ಇದೊಂಥರ ತವ್ರ ಮನೆ ಇದ್ದಂಗೆ. ಲೈಕ್ ಇವತ್ತು ಏನೋ ವಿಶೇಷವಾಗಿರುತ್ತೆ 31 ಡಿಸೆಂಬರಲ್ಲಿ. ಸೊ ಎಲ್ಲ ಜನ ಇರ್ತಾರೆ, ಯೂತ್ಸ್ ಇರ್ತಾರೆ. ಸೊ ಒಂದು ವಾತಾವರಣನೇ ಬೇರೆ ಇರುತ್ತೆ. ಡೈಲಿ ನೋಡೋದೇ ಬೇರೆ, 31 ಡಿಸೆಂಬರ್ ನೋಡೋದೇ ಬೇರೆ. ಸೊ ಅದಕ್ಕೋಸ್ಕರ ನಾನು ಒಂದು ವಾತಾವರಣ ತಿಳ್ಕೊಂಡು ಹೋಗೋಣ ಹೇಗಿದೆ ಅಂತ ತಿಳ್ಕೊಂಡು ಹೋಗೋಣ ಅಂತ ಬಂದೆ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.